ನಾನು ಹಿಂದೂ ಹೇಗೋ ನನ್ನ ಧರ್ಮಕ್ಕೆ ಹೆಂಗೆ ಅನುದಾನ ಕೊಡ್ತಾರೋ ಅವ್ರಿಗೂ ಒಂದಷ್ಟು ಕೊಟ್ಟಿದ್ದಾರೆ. ಏನು ಈ ಬುಕ್ಕಲ್ಲಿರೋದೆಲ್ಲ ನಾವು ಮುಸ್ಲಿಂ ಬಾಂಧವರಿಗೆ ಕೊಟ್ಟಿಲ್ವೇ? ಎಲ್ರಿಗೂ ಕೊಟ್ಟಿದ್ದಾರಲ್ಲ. ಯಾಕೆ ಮುಸ್ಲಿಂ ಬಾಂಧವ್ರನ್ನ ಇಷ್ಟು ದ್ವೇಷ ಮಾಡ್ತಾರೆ ಇವರು ಬಿ ಜೆ ಪಿಯವರು? ನನಗೆ ಅರ್ಥನೇ ಆಗಲ್ಲ. ಏನು ಹಿಂದೂ ಧರ್ಮ ಇವ್ರ ಅಪ್ಪನ ಮನೆ ಆಸ್ತಿನ? ನಾನು ಹಿಂದೂ ಧರ್ಮ ಸರ್, ನಾನು ದೇವ್ರನ್ನ ಪೂಜಿಸ್ತೀನಿ. ಶ್ರೀರಾಮಚಂದ್ರ ನನಗೂ ಆರಾಧ್ಯ ದೈವ. ಶ್ರೀರಾಮಚಂದ್ರ ಪ್ರಭುವನ್ನು ಆರಾಧಿಸ್ತೀನಿ. ನಾನು ಭಗವದ್ಗೀತೆ ಓದ್ಕೊಂಡಿದ್ದೀನಿ, ಮಹಾಭಾರತ ಓದಿದ್ದೀನಿ. ಹಿಂದೂ ಧರ್ಮ ನನ್ನ ರಕ್ತದಲ್ಲಿದೆ. ನಾನು ಹಿಂದೂ ದೇವರನ್ನು ಭಕ್ತಿಯಿಂದ ಪೂಜಿಸ್ತೀನಿ. ಇಸ್ಲಾಂ ಧರ್ಮವನ್ನು, ಕ್ರಿಶ್ಚಿಯನ್ ಧರ್ಮವನ್ನು ಗೌರವಿಸ್ತೀನಿ. ಇವರು ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿಗಳು ಅನಿಸ್ಕೋಬೇಕು ಅಂದರೆ ಬೇರೆಯವ್ರನ್ನ ಬೈದ್ಬಿಡ್ಬೇಕಾ? ಇವ್ರ ಹತ್ರ ಫೈರು ಇಲ್ಲ, ಬ್ರ್ಯಾಂಡು ಇಲ್ಲ, ಎಲ್ಲ ಡೋಂಗಿಗಳು ಇವರೆಲ್ಲ. ಸರ್, ಇದೆಲ್ಲದರ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಅಂದರೆ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ವೀಲ್ ಚೇರ್ ಮೇಲೆ ಓಡಾಡ್ತಾ ಇದ್ದಾರೆ. ಐಡಿಯಾಲಜಿಕಲಿ ಮಾತಾಡಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮಾನ್ಸ್ ಹಾಸ್ಪಿಟ್ಲ್ ಅಡ್ರೆಸ್ ಹೇಳ್ತೀನಿ, ಹೋಗಿ ಬನ್ನಿ, ನೀವು ಹೇಳ್ತೀನಿ. ಅಲ್ಲ ಸರ್, ವೀಲ್ ಚೇರ್ ಭಾಳ ನೋವಾಗುತ್ತಾ ಇಲ್ಲ ನಿಮಗೆ? ಆ ಸ್ಟೇಟ್ಮೆಂಟು ವೀಲ್ ಚೇರು ಇನ್ನೊಂದು ಚೇರ್ ಕೊಡ್ತಾರೆ. ನೀವ್ಯಾರು ಹೇಳೋಕ್ಕೆ ನಮ್ಮ ಸಿ ಎಮ್ ಬಗ್ಗೆ? ನಾನು ಹೇಳ್ತಾ ಇದ್ದೀನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಾಲ್ಗೆ ಅರಿಬಿಟ್ರೆ ವೀಲ್ ಚೇರ್ ಮೇಲೆ ತಳ್ಕೊಂಡೋಗಿ ನಿಮಾನ್ಸ್ ಹಾಸ್ಪಿಟಲ್ ಬಿಡಬೇಕಾಗುತ್ತೆ ನಿಮ್ಮನ್ನು. ವಿಪಕ್ಷ ನಾಯಕ ಅನ್ನೋ ರೆಸ್ಪೆಕ್ಟ್ ಇಟ್ಕೊಳ್ಳಿ. ಐಡಿಯಾಲಜಿಕಲಿ ಫೈಟ್ ಮಾಡಿ. ನಾಲ್ಗೆ ಅರ್ದುಬಿಟ್ಟು ಇಲ್ಲಿದ್ದಾಗ ನಮ್ಮ ಪಾರ್ಟಿಯಲ್ಲಿದ್ದಾಗ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲ್ತಿರಲಿಲ್ಲ. ಈಗ ಬಿ ಜೆ ಪಿಯಲ್ಲೋಗಿ ಬಕೆಟ್ ಹಿಡಿತಾ ಇದ್ದೀರಾ. ಕೇಂದ್ರ ಸರ್ಕಾರದ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು. ನಿಮ್ಮ ಮಾತನ್ನು ಯಾವನ್ರಿ ಕೇಳ್ತಾನೆ?